ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನೊಂದು ಸುಮ್ಮನೆ ಏನೋ ಸಂತೋಷ ಏನೋ ಉಲ್ಲಾಸ ಈ ದಿನ ಇಂದು ಮರೆಯದ ಈ ಗುರುವಂದನ. ಏನೋ ಸಂತೋಷ ಏನೋ ಉಲ್ಲಾಸ ಈ ದಿನ ಇಂದು ಮರೆಯದ ಈ ಗುರುವಂದನ ಕಾರ್ಯಕ್ರಮ. ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಜವಾಗ್ಲೂ ಸರ್, ನಮ್ಮ ಜೀವನದಲ್ಲಿ ಎಂದೂ ಕೂಡ ಮರೆಯಲಾರದಂಥ ಕ್ಷಣ ಇದು. ಇಂಥ ಕ್ಷಣಕ್ಕೆ ತಾವು ಕಿನ್ನಾಳ ಕಾರ್ಯಕ್ರಮವನ್ನು ಅಟೆಂಡ್ ಆಗಿ ಇಲ್ಲಿಯೂ ಬಂದು ಅಟೆಂಡ್ ಆಗಿ ಸಾಕ್ಷಿಯಾಗಿದ್ದಕ್ಕಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಸರ್ ಅವರು ಬಹಳ ಮಾತು ಬೆಳ್ಳಿ ಮೌನ ಬಂಗಾರವಂತೆ, ಮಾತು ಕಡಿಮೆ ಕಾರ್ಯದ ಕಡೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥದ್ದು. ನಾವು ಹೈಸ್ಕೂಲ್ ಶಾಲೆಯಲ್ಲಿದ್ದಾಗ ಕ್ರಾಫ್ಟ್ ಸಬ್ಜೆಕ್ಟನ್ನು ಹೇಳ್ತಾ ಇದ್ರು, ತಮಗೆಲ್ಲ ಗೊತ್ತಿದೆ. ಮರಗೆಲಸ ಅಂತೇಳಿ ಕುರ್ಚಿ ಟೇಬಲ್ ಹ್ಯಾಂಗ್ ಮಾಡಬೇಕು ಅಂತೇಳಿ ಸ್ಕೇಲ್ ಹಾಕೆಲ್ಲ ಹೇಳ್ತಾ ಇದ್ರು. ನನಗನ್ಸುತ್ತೆ ಅವತ್ತು ಕಲಿತಿರ್ತಕ್ಕಂಥ ಕ್ರಾಫ್ಟ್ ಇವತ್ತಿಗೂ ನೆನಪಿದೆ ನಮಗೆ. ಯಾಕಂದ್ರೆ ಇನ್ನು ನಾವು ವೃತ್ತಿ ಜೀವನದಲ್ಲಿ ಕೂಡ ಅಂತ ಕ್ರಾಫ್ಟ್ ಟೀಚರ್ ಯಾವತ್ತೂ ಕೂಡ ಯಾರನ್ನೂ ನೋಡಿಲ್ಲ. ಅಷ್ಟು ಅದ್ಭುತವಾದ ನಮಗೆ ಒಂದು ಕಲೆಯನ್ನ ಅವರು ಕಲಿಸಿದ್ದಾರೆ. ಅವ್ರಿಗೆ ಜೋರ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಹೇಳೋಣ. ಜೊತೆಗೆ ಸರ್ ಅವರು 2 ವರ್ಷ ಆಯ್ತು ರಿಟೈರ್ಮೆಂಟ್ ಕಿಲ್ಲಾ ಸ್ಕೂಲಿಂದ. ಆದರೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಆಗ್ತಾ ಇದೆ. ಅನಾರೋಗ್ಯದ ಮಧ್ಯೆಯೂ ಕೂಡ ನಾವು ಹೋಗಿ ಮನೆ ಮಠ ಹೋಗಿ ಕರೆದಿದ್ದಕ್ಕೆ ಬಹಳ ಖುಷಿ ಆದ್ರು. ಒಂದು ಕಾರ್ಡ್ ಕೊಡಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಶಿವಾಜ್ ಸರ್ ಅವರು ಇಷ್ಟು ಖುಷಿ ಆದಂತಂದ್ರೆ, ಅಯ್ಯೋ ನನಗೆ 91ರಲ್ಲಿ ನಾನು ಅಪಾಯಿಂಟ್ ಆದಾಗ ಎಷ್ಟು ಹೆಂಗಾಗಿದ್ದೆ ಅಷ್ಟು ಖುಷಿ ಆಗ್ತಾ ಇದೆ, ನಾನು ಯಾವುದೇ ಕಾರಣ ತಪ್ಪಿಸಲ್ಲ ಈ ಕಾರ್ಯಕ್ರಮ ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ರು. ಆ ಪ್ರಕಾರ ಬಂದಿದ್ದಾರೆ. ಅವರಿಗೆ ಜೋರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಆ ದಿನ ನೀವು ತಿದ್ದಿಸಿದ ಅಕ್ಷರಗಳು ಬಾಳೆಲೆಯ ಬುತ್ತಿ ನಮಗಿಂದು, ಬದುಕಿನ ಪಯಣದಲ್ಲಿ ಅನುದಿನದ ಸಂಗಾತಿಯಾಗಿ ಗುರುವೇ ಅಕ್ಷರ ಬ್ರಹ್ಮನೇ ಇಂದು ನಿಮಗಿದು ನಮ್ಮ ನಮನಗಳು ನಮನಗಳು. ಧನ್ಯವಾದಗಳು ಸರ್. ಇನ್ನು ಇನ್ನೋರ್ವ ಅತಿಥಿಗಳು ಮತ್ತು ಆಗಿರ್ತಕ್ಕಂಥ ಶ್ರೀ ಗೌಡ್ರ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಮಲ್ಲಂಗೌಡ ಸರ್ ಮೇಲೆ ಬರಬೇಕು, ಮೈಕ್ ಸರಿ ಮಾಡಿ. ಇದರ ನಂತರ ಮಲ್ಲಗೌಡ ಸರ್ ಮಾತಾದ ನಂತರ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ನಮ್ಮ ಸ್ನೇಹಿತರು ಸನ್ಮಾನದ ತಯಾರಿಯನ್ನು ಮಾಡ್ಕೋಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರಥಮವಾಗಿ ವೆಂಕಟೇಶ್ವರಣ್ಣನ ಸ್ಮರಿಸಿಕೊಳ್ಳುತ್ತಾ ಅನ್ನದಾನೇಶ್ವರ ಹಾಗೂ ಗರ್ಷೇಶ್ವರ ಪೂಜ್ಯರಲ್ಲಿ ವಿನಯಪೂರ್ವಕವಾಗಿ ಭಕ್ತಿ ವಂದನೆಗಳನ್ನು ಸಲ್ಲಿಸುತ್ತಾ ಹಜರತ್ ಶಾ ಮೊಹಮ್ಮದ್ ಖಾದ್ರಿಯವರನ್ನು ಸ್ಮರಿಸಿಕೊಳ್ಳುತ್ತಾ ಗ್ರಾಮದೇವತೆ ಆದಿಪರಶಕ್ತಿ ಜಮಮ್ಮತೆ ತಾಯಿಯನ್ನು ನೆನೆಸಿಕೊಳ್ಳುತ್ತಾ ಮತ್ತು ಇನ್ನೊಬ್ಬ ಆದಿಪರಾಶಕ್ತಿ ಅಂಬಾಭವಾನಿಯನ್ನು ಸ್ಮರಿಸುತ್ತಾ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನೀವು ಇವತ್ತು ನಮಗೆ ಒದಗಿಸಿಕೊಟ್ಟಿದ್ದು ಒಂದು ಸುವರ್ಣಾವಕಾಶ ಇದು. ಯಾಕಂದರೆ KB ತಳವಾರ್ ಸರು, PS ತಳವಾರ್ ಸರು, ನಮ್ಮ ಹಿರಿಯರಾದ ದೇವಮಠರವರು, ಗೋಟೂರವರು, ಬಡಿಗೇರ್ ಸರು, ನಾವು ಒಂದೇ ಶಾಲೆಯಲ್ಲಿ ಕೆಲಸ ಮಾಡಿವಿ. ಉಳಿದವರೆಲ್ಲ ಬಂಧು ಭಗಿನಿಯರನ್ನು ನಾನು ಹೇಳುತ್ತಾ ಇವನ್ನೆಲ್ಲರನ್ನ ಮತ್ತು ನಮ್ಮ ಅಗಲಿದ ನಮ್ಮ ಬಂಧುಗಳನ್ನು ಅವ್ರ ಮುಖಗಳನ್ನು ನಮಗೆ ದರ್ಶನ ಮಾಡಿಸಿರಿ. ಆದರ್ಶ ಹೇಳೋರು ಭಾಳ ಅದರ, ಆದರ್ಶವಾಗಿರೋರು ಕಡಿಮೆ. ನೀವೇನು ಈ ಗುರುವಂದನ ಕಾರ್ಯಕ್ರಮ ಐತಲ್ಲ, ನಮ್ಮ ರಾಜ್ಯ ಅಲ್ಲ ಇದು, ನಮ್ಮ ದೇಶಕ್ಕೆ ಮಾದರಿ. ಯಾಕಂತ ಕೇಳಿದರೆ ಸಾಂದೀಪನಿ ಗುರುಗಳಲ್ಲಿ ವಿದ್ಯೆ ಕಲಿತಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತರನ್ನು ಮರೀಲಿಲ್ಲ. ನೀವು ಕೂಡ ಮರೀಲಿದೆ. ಸ್ಮರಿಸುತ್ತಾ ಅವರಿಗೂ ಪುಷ್ಪಗಳನ್ನು ಸಲ್ಲಿಸಿರಿ. ಈ ಒಂದು ನಿಮ್ಮಂಥ ಪುತ್ರ ರತ್ನಗಳನ್ನು ಪಡೆದಿರುವಂಥ ನಿಮ್ಮ ತಂದೆ ತಾಯಿಗಳಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು 90ರಲ್ಲಿ ಇಲ್ಲಿ ಬಂದೆ. 2 ವರ್ಷ ಬಾಲಕಿಯರ ಶಾಲೆಯಲ್ಲಿ, 4 ವರ್ಷ ಬಾಲಕರ ಶಾಲೆಯಲ್ಲಿ, 6 ವರ್ಷ ನಮ್ಮ ಶಿಕ್ಷಕ ಬಂಧು ಭಗಿನಿಯರಿಗೆ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ನೆಲದ ಒಂದು
ನನ್ನ ಮೇಲಿನ ಪ್ರೀತಿಯ ಶಕ್ತಿಯಿಂದ ನಾನು ಮಹಾಕುಂಭಮೇಳವನ್ನು ಹೋಗಿ ಬಂದಿದ್ದೇನೆ. ಪ್ರಯಾಗದಲ್ಲಿ ಮತ್ತು ಅಯೋಧ್ಯೆಯಲ್ಲಿ ಶ್ರೀ ರಾಮಚಂದ್ರನ ದರ್ಶನ ಮಾಡಿ ರಾಮನವಮಿ ದಿವಸ ಆ ರಾಮನೇ ನಮ್ಮನ್ನು ಸನ್ಮಾನಕ್ಕೆ ಇಲ್ಲಿ ಕಳಿಸ್ಯಾನ. ನೀವು ಹಾಕಿದ ಪುಷ್ಪಗಳು ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಮಾತಿದೆ, ಇಷ್ಟಲಿಂಗಮೆದಂ ಸರ್ವದಾರಿಷ್ಟ ಪರಿಹಾರಕಂ. ನೀವು ಹಾಕಿದ ಪುಷ್ಪಗಳು ಇಲ್ಲೇ ನಾನು ಇಲ್ಲಿ ಕೈ ಹಿಡಿದೆ, ಇಷ್ಟಲಿಂಗವನ್ನು ಹಿಡಿದೆ ನಾನು. ಇವು ಕಾಶಿ ವಿಶ್ವನಾಥನಿಗೆ ಸಲ್ಲಲಿ. ವಿಶ್ವನಾಥನ ದರ್ಶನವನ್ನು ಸಹ ಮಾಡಿ ಬಂದಿದ್ದೇನೆ. ಅದು ಎದರಿಂದ ನೀವು ನಮಗೆ ತೋರಿಸಿದ ಒಂದು ಪ್ರೀತಿಯ ಕೋಟೆ ಕೊಡಿಯನ್ನ ನಮಗೆ ನೀವು ನೆನಪಿಸಿದ್ದೀರಿ. ಇಲ್ಲಿ ಇನ್ನೊಂದು ನನಗೆ ಬಹಳ ಸಂತೋಷ ಆಗೈತಿ. ತಾಯಿ ಜನ್ಮ ಕೊಡೋ ಮುಂದೆ ಮರಣಾಂತಿಕ ನೋವನ್ನು ಅನುಭವಿಸಿರ್ತಾಳ. ಅವಾಗ ಮಗುವಿನ ಅಳು ಕೇಳಿದಾಗ ಆಕೆ ಎಲ್ಲವನ್ನು ಮರೆತು ನೈಜ ಅನ್ನವನ್ನು ಪಡಿತಾಳ. ನಿಜವಾದ ಸಂತೋಷವನ್ನು ಪಡಿತಕ್ಕಂಥವ್ರು ಯಾರಂದ್ರೆ ತಾಯಿ. ಅದೇ ರೀತಿಯಾಗಿ ನೀವು ಸಹ ನಮಗೆ ಇವತ್ತು ನೈಜ ಸಂತೋಷವನ್ನು ತಂದುಕೊಟ್ಟಿದ್ದೀರಿ. ಮಾತು ಬೇಳಿ ಮೌನ ಬಂಗಾರ ಅಂತ ಹೇಳ್ತಾರೆ. ಗೌರಮ್ಮ ಅವರ ತಂದೆಯವರಾದಂಥ ಕಳಕಪ್ಪನವರು ನಾವು ಕೂಡಿ ಕಾರ್ಯ ಮಾಡಿದ್ದೇವೆ. ಆದರೆ ಇವತ್ತ ಅತ್ಯುತ್ತಮವಾಗಿ ನಿರೂಪಕಿಯ ಸ್ಥಾನವನ್ನು ಮಾಡಿ ಗೌರಮ್ಮ ನನಗೆ ಅತ್ಯಂತ ಸಂತೋಷವನ್ನು ಆಗುವ ಕಾರ್ಯವನ್ನು ಮಾಡಿದ್ದಾಳೆ. ನನಗೀಗ 75 ವರ್ಷ. ಈ ಗೌರಮ್ಮನ ಒಂದು ಈ ಕಾರ್ಯವನ್ನು ನೋಡಿ ನಾ 50 ವರ್ಷವಾಗಿನ ತಿಳ್ಕೊಂಡೀನಿ ಈಗ. ಅದಕ್ಕಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸಿ ನಿಮ್ಮ ತಂದೆ ತಾಯಿಗಳ ಈ ಹನುಮಸಾಗರದ ನಮ್ಮ ತಾಲೂಕಿನ ನಮ್ಮ ರಾಜ್ಯದ ದೇಶದ ಹೆಸರನ್ನು ತರುವಂಥವರಾಗಲಿ ಅಂತ ಆಶೀರ್ವಾದವನ್ನು ಭಗವಂತ ನಿಮಗೆಲ್ಲರಿಗೂ ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ನಾನು ಮಂಗಳಾಡುತ್ತೇನೆ. ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಶ್ರೀ ಮಲ್ಲನಗೌಡ ಗೌಡರ್, ನಾವು ಅವರು ಬೆಂಗಳೂರಲ್ಲಿರುವಾಗ ಒಂದು ಕರೆ ಮಾಡಿದೆ. ಗುರುಗಳೇ, ನಿಮ್ಮ ನಂಬರ್ ಸಿಕ್ಕೋರದೆ ಹೀಗೆ, ನಮ್ಮನ್ನ ಜ್ಞಾನ ಸಾಗರದಲ್ಲಿ ನೀವು ತೇಲ್ಸಿದ್ದೀರಿ, ನಿಮ್ಮನ್ನು ನಂಬರ್ ಹುಡುಕ್ಲಿಕ್ಕೆ ನಾವು ಸಾಗರದಾಗ ಮುಳುಗಿಬಿಟ್ಟಿದ್ದೀವಿ ಅಂತ ಹೇಳಿ ಸರ್ಚ್ ಮಾಡಿ ಅವ್ರ ನಂಬರನ್ನು ತೆಗೆದುಕೊಂಡು ಫೋನ್ ಮಾಡಿದ್ರೆ ತಕ್ಷಣಕ್ಕೆ ಐಡೆಂಟಿ ಮಾಡಿದ್ರೆ ನೀ ಕಳಕಪ್ಪ ಸರ್ ಮಗಳೇ ಇದ್ದಿ ಅಂತ ಹೇಳಿ. ಹಾಗಾಗಿ ಅವರು ದಯವಿಟ್ಟು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಆಶೀರ್ವಚನವನ್ನು ನೀಡಿ ತಮ್ಮಿಂದ ಆಶೀರ್ವಾದ ಪಡೆದುಕೊಂಡು ತಮ್ಮ ಸಲಹೆಯನ್ನು ಒಂದು ಪೂಜ್ಯನೀಯ ಭಾವನೆಯಿಂದ ಸ್ವೀಕಾರ ಮಾಡ್ತಾ ಇದ್ದೀವಿ. ತಾವು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ಗೌರವಪೂರ್ವಕವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತೋರ್ವ ಅತಿಥಿಗಳು ಸನ್ಮಾನಿತರಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ಕರೀಂ ಹೊಂಟೇಳಿ ಸರ್ ಈ ವೇದಿಕೆಯಲ್ಲಿ ಇರಬೇಕಾಗಿತ್ತು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರು ಬಂದೇ ಬರ್ತಾ ಇದ್ರು. ಆದರೆ ಅವರು ಅನಿವಾರ್ಯ ಕಾರಣದಿಂದಾಗಿ ಜರ್ಮನಿಯಲ್ಲಿರೋದ್ರಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಶ್ರೀ ಅಬ್ದುಲ್ ಕರೀಂ ಹೊಂಟೇಳಿ ಸರ್ ಮತ್ತು ಶ್ರೀಮತಿ ಸಿರಾಜ್ ಬೇಗಂ ಹೊಂಟೇಳಿ ಮೇಡಮ್ ಅವರು. ಅದಕ್ಕೆ ಅಬ್ದುಲ್ ಸರ್ ಅವರು ತಮ್ಮ ಚಿರಂಜೀವಿ ಯಾಕೂಬ್ ಕಡೆ ಜರ್ಮನಿಯಲ್ಲಿದ್ದಾರೆ. ಸೊ ಹಾಗಾಗಿ ಅವರು ಅಲ್ಲಿಂದಾನೇ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ದಯವಿಟ್ಟು ಆ ಸಂದೇಶವನ್ನ ಪ್ಲೇ ಮಾಡ್ಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ನಡೆಯುವಂತ 1993-94ನೇ ಸಾಲಿನ ವಿದ್ಯಾರ್ಥಿಗಳ SSLC ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಹಿರಿಯರಾದಂತಹ ಶ್ರೀ ರಾಜೇಂದ್ರ ಪಂತ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ರಾಜೇಂದ್ರ ಪಂತ್ರವರೇ,
ಆಗಮಿಸಿದಂತ ಶ್ರೀ ಕೆ.ಬಿ. ತಳವಾರ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಸುರೇಂದ್ರ ಕಾಂಬ್ಳೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕುಷ್ಟಗಿ, ಮತ್ತು ಶ್ರೀ ಸೋಮಶೇಖರ ಗೌಡ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಯಲಬುರ್ಗಾ. ಇವರಿಬ್ಬರು ನಮ್ಮ ತಾಲೂಕಿನ ಎಡ ಮತ್ತು ಬಲ ಕಣ್ಣಿದ್ದಂಗೆ ನಮ್ಮ BO ಅಂದರೆ DDP ಆಫೀಸ್ನಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳು. ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಶ್ರೀ ರಾಜೀವ್ ರಾಜನ್ ಪ್ರಾಚಾರ್ಯರು ಹೊಸಪೇಟ್, ಶ್ರೀ ಗುರುಬಸಪ್ಪ ಇಟಿ ಅವರೇ, PS ತಳವಾರ್ ಅವರೇ, ಹಾಗೂ ಯಾವತ್ತು ಶಂಕರಪ್ಪ ಬಡ್ಗೇರವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಶ್ರೀ ಮಲ್ಲನಗೌಡ ಪಾಟೀಲ್ ಅವರೇ, ಹುಡ್ಲಿಕಪ್ಪ ಹುಳ್ಳಿ ಅವರೇ, ಮತ್ತು NS ಗೂಟೂರ್ ಸರ್ ಅವರೇ, ಸಂಗಯ್ಯ ಮಠ ಅವರೇ, ಮತ್ತು ಶ್ರೀಮತಿ ಪ್ರಭಾ ಪಂತ್ ಅವರೇ, ಹಾಗೂ ಕುಲ್ಮನಿ ಮೇಡಮ್ ಅವರೇ, ಮತ್ತು ನಮ್ಮ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದಂತ ಶ್ರೀಮತಿ B. ಸರಸ್ವತಿ ಮೇಡಮ್ ಅವರೇ, ಮತ್ತು ಸುವರ್ಣ ನಾಯಕ್ ಅವರೇ, ಮತ್ತು ಸುನಂದ ಹಿರೇಮಠ ಅವರೇ, ಎಲ್ಲ ಭಾಷೆದಂತೆಲ್ಲ ಉಳಿದಂತ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ, ಇವತ್ತು ಬಹಳ ಸಂತೋಷ. ಇಂಥ ಒಂದು ಕಾರ್ಯಕ್ರಮ ಸಂಘಟನೆ ಮಾಡೋದು ಬಹಳ ವಿರಳ. ಅದರಲ್ಲಿ ಕಷ್ಟಪಟ್ಟು ವಿದ್ಯಾರ್ಥಿಗಳು ಇವತ್ತು ಶ್ರೀನಿವಾಸ್ ನಾಯ್ಕ್ ಇರ್ಬೋದು, ಹನುಮಂತ ರಾಯಬಾಗಿ ಇರ್ಬೋದು, ಪ್ರಕಾಶ್ ಶಿವಸಿಂಪಿ ಇರ್ಬೋದು, ಅಥವಾ ನಮ್ಮ ಕೊಳ್ಳಿ ರಾಮು ಇರ್ಬೋದು, ಬಹಳ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ, ಎಲ್ಲರನ್ನು ಕೂಡಿಸಿದ್ದಾರೆ. ಇದು ಬಹಳ ಒಂದು ಇತಿಹಾಸದಲ್ಲಿ ಬರದಿರುವಂತ ಕೆಲಸ. ಯಾಕಂದ್ರೆ ನಿಮ್ಗೆ ಈಗ 47-48 ವರ್ಷ ವಯಸ್ಸಾಗಿದೆ. ಇಂಥದ್ರಲ್ಲಿ ತಾವು ಒಂದು ಸಂಘಟನೆ ಮಾಡಿ ಇವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲ, ಇದು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನನ್ನ ಮತ್ತು ನನ್ನ ಪತ್ನಿಯವರನ್ನ ಈ ಕಾರ್ಯಕ್ರಮಕ್ಕೆ ತಾವು ಆಹ್ವಾನ ಮಾಡಿದ್ದೀರಿ. ಆದರೆ ನಾನು ಅನಿವಾರ್ಯ ಕಾರಣದಿಂದ ನನ್ನ ಮಗ ಯಾಕೂಬ್ ಹೊಟ್ಟೇಡಿ ಅವರು ಜರ್ಮನಿ ಇರೋದ್ರಿಂದ, ಈ ಒಂದು ಫ್ಯಾಮಿಲಿ ವೀಸಾ ಇರೋದ್ರಿಂದ ಅಡ್ವಾನ್ಸ್ ಆಗಿ ನಮ್ಮ ಕಾರ್ಯಕ್ರಮ ಫಿಕ್ಸ್ ಆದ್ರಿಂದ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಆದರೆ ನನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ದೇಹ ಮಾತ್ರ ಜರ್ಮನಿಯಲ್ಲಿದೆ, ನನ್ನ ಎಲ್ಲ ವಿಚಾರಗಳು ಮತ್ತು ನನ್ನ ಮನಸ್ಸು ಹನುಮಸಾರ ಗ್ರಾಮದಲ್ಲಿದೆ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಇಲ್ಲಿ ಮುಂದೆ ಕುಂತ ಎಲ್ಲಾ ವಿದ್ಯಾರ್ಥಿನಿಯರು ಇವತ್ತು ನನಗೆ ನೋಡ್ಲಿಕ್ಕಂದ್ರು ನಾನು ಇಲ್ಲಿಂದ ತಮಗೆ ಶುಭಾಶಯ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದ್ದೇನೆ. ನನ್ನಿಂದ ಮತ್ತು ನನ್ನ ಪತ್ನಿಯಿಂದ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೇನೆ. ನನಗೆ ನನ್ನ ಬಲಕ್ಕೆ ಕೂತಂತ ನನ್ನ ಮೊಮ್ಮಗ ಅಂದ್ರೆ ಮೊಹಮ್ಮದ್ ನುಮಾಯರ್ ಅಂದ್ಬಿಟ್ಟು ಯಾಕೂಬನ ಮೊದಲೇ ಮಗ ಇದ್ದ. ಇವನ ಒಂದು ಸಂಗಡ ನಾನು ಇಲ್ಲಿ ಜೀವನ ಕಳೀತಾ ಇದ್ದೇನೆ. ಟೈಮ್ ಹೆಂಗ್ ಹೋಗಿದೆ ಅಂತ ಗೊತ್ತಾಗಲ್ಲ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಗೆ ಆಗ್ಲಿಲ್ಲ. ತಾವು ಏನು ಅನ್ಯತಾ ಭಾವಿಸಬೇಡ್ರಿ. ನಾನು ಹನುಮಸಾಗರದ ಗ್ರಾಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನ ನೀವು ನೋಡ್ತೀರಿ, ನಿಮ್ಮನ್ನ ನಾನು ನೋಡ್ತಾ ಇದ್ದೇನೆ. ಆದ್ರೆ ಶ್ರೀನಿವಾಸ್ ನಾಯಕ್ ಕೇಳಿದ, ಇಲ್ಲ ಸರ್ ನೀವು ಇರ್ಬೇಕಾಗಿತ್ರಿ, ಬಹಳ ಚೆನ್ನಾಗಿರ್ತಿತ್ತು ಅಂತ. ಹನುಮಂತ ಉಳಿದಂತ ನಮ್ಮ ಶೇಖರಪ್ಪ ಹನುಮನಾಳ್ ಆ ಹಳೆ ವಿದ್ಯಾರ್ಥಿ ಬಹಳ ಇಷ್ಟಪಟ್ಟು, ಇಲ್ಲ ಸರ್ ಇರ್ಬೇಕಾಗಿತ್ತು ಅಂತಂದ್ರೆ, ಇಲ್ಲಪ್ಪ ನಂದು ಈ ಒಂದು ಅಡ್ವಾನ್ಸ್ ಆಗಿ ಹೋಗೋದ್ರಿಂದ ತಾವೇನು ತಪ್ಪು ಭಾವಿಸ್ಬೇಡ್ರಿ, ನಾವು ಬರ್ತೀವಿ, ನಾವು ಅಲ್ಲೇ ಹಂಸದಲ್ಲಿ ಇರ್ತೀವಿ, ಯಾವ ತರದ ತೊಂದರೆ ಇಲ್ಲ ಅಂತ ಹೇಳಿದೆ. ವೇದಿಕೆ ಮೇಲೆ ಆಗ್ತದಂತ ಎಲ್ಲರಿಗೂ ನಾನು ಶುಭಾಶಯ ಹೇಳುತ್ತಾ, ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಮಡದಿಯಪ್ಪ ಪರವಾಗಿ ಎಲ್ಲರಿಗೂ ತುಂಬುತ್ತಲಿನ ಅಭಿವೃದ್ಧಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ತಾವು ಏನಿದೆ ಮುಂದೆ ಜೀವನದಲ್ಲಿ ತಮ್ಮ ತಂದೆ ತಾಯಿಯಂದ್ರನ್ನ, ಅಣ್ಣ ತಮ್ಮಂದಿರನ್ನ, ತಾಯಿಯಂದ್ರನ್ನ ಎಲ್ಲರನ್ನ ಒಳ್ಳೆ ರೀತಿಯಿಂದ ನೋಡಿಕೊಂಡು ಒಳ್ಳೆ ಆರೋಗ್ಯವಂತರಾಗಿ ಬಾಳಿ ಅಂತ ಹೇಳಿ ನನ್ನ ಒಂದೆರಡು ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ನಮಸ್ಕಾರಗಳು. ಜರ್ಮನಿಯಲ್ಲಿದ್ದೇ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸರ್ ಅಲ್ಲಿ. ಅದಕ್ಕೆ ನಾವು ಬಹಳ ಹೆಮ್ಮೆ ಪಡಬೇಕು. ನಮ್ಮ ಗುರುಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ತೋರಿಸಿಕೊಡ್ತದ, ಜೊತೆಗೆ ಸಂದೇಶವನ್ನು ಕಳಿಸಿರ್ತಕ್ಕಂಥ ಮಾನ್ಯ ಅಬ್ದುಲ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ.
ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ತಮ್ಮೇಗೌಡ HP ಸರ್ ಅವರು ಈ ಕಾರ್ಯಕ್ರಮಕ್ಕೆ 100% ಬಂದೇ ಬರ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಅವರ ದೊಡ್ಡಪ್ಪನವರು ತೀರಿಕೊಂಡ ಕಾರ್ಯದಿಂದಾಗಿ ಇವತ್ತೇ ಕ್ರಿಯಾವಿಧಿ ಇರೋದ್ರಿಂದ ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಹಾಗಾಗಿ ಅವರು ತಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ನಮ್ಮ ದೊಡ್ಡಮ್ಮನವರ ಉತ್ತರಾಧಿಕಾರಿ ಇರೋದ್ರಿಂದ ಕಾರ್ಯಕ್ರಮ ಬರ್ತಾ ಇಲ್ಲ. ಹನುಮಸಾಗರ್ ನನಗೆ ತವರು ಮನೆ ಇದ್ದಂತೆ ನನ್ನನ್ನು ಎಲ್ಲಾ ರೀತಿಯಿಂದ ತಿದ್ದಿ ತೀಡಿ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಕೀರ್ತಿ ಈ ಗ್ರಾಮಕ್ಕೆ ಸಲ್ಲುತ್ತದೆ. ಹನುಮಸಾಗರನ ಪ್ರೀತಿ ನನ್ನಲ್ಲಿ ಕಿಂಚಿತ್ತೂ ಕಡಿಮೆ ಆಗಿರುವುದಿಲ್ಲ. ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಅಭಿಮಾನಗಳೇ ಕಾರಣವಾಗಿರುತ್ತದೆ. ಆದ್ದರಿಂದ ಮುಂದೊಂದು ದಿನ ಮತ್ತೆ ಈ ಊರಿಗೆ ಬಂದು ತಮ್ಮನ್ನೆಲ್ಲ ಭೇಟಿ ಆಗ್ತಾ ಇದ್ದೀನಿ. ಹಾಗಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಅವ್ರ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ತಮ್ಮೇಗೌಡ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹನುಮಸಾಗರ ನಮ್ಮ ತವರು ಮನೆ ಅಂತ ಹೆಸರು ಪಡ್ಕೊಂಡಿದೆ ಅಂತಂದ್ರೆ ಇದರಲ್ಲಿ ಅಷ್ಟು ಶಕ್ತಿ ಇದೆ ಅಂತಾನೆ ಅರ್ಥ ಹನುಮಸಾಗರದಲ್ಲಿ. ಹಾಗಾಗಿ ನಾವು ಪೂಜ್ಯನೀಯ ಗುರುಗಳಿಗೆ ಔಪಚಾರಿಕವಾಗಿ ಸಂದೇಶವನ್ನು ಕಳಿಸಿರ್ತಕ್ಕಂಥ ಒಂಟೇಳಿ ಸರ್ ಇರ್ಬೋದು, ತಮ್ಮೇಗೌಡ ಸರ್ ಇರ್ಬೋದು, ಅವರಿಗೆ ಪೂಜ್ಯನೀಯ ನಮಸ್ಕಾರಗಳನ್ನು ಇಲ್ಲಿಂದಾನೆ ಚಪ್ಪಾಳೆಯ ಮುಖಾಂತರ ಸಮರ್ಪಣೆಯನ್ನ ಮಾಡೋಣ. ಈಗ ಸಮಯದ ಅಭಾವ ಇರೋದ್ರಿಂದ ಅಥವಾ ಸಮಯ ತುಂಬ ಆಗಿರೋದ್ರಿಂದ ಕೇವಲ 4 ವಿದ್ಯಾರ್ಥಿಗಳಿಗೆ ಮಾತ್ರ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ನಾವಿಲ್ಲ ಅವಕಾಶ ಕೊಡ್ತಿದ್ದೀವಿ. ಕೇವಲ 1 ನಿಮಿಷ ಮಾತ್ರ ತಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅನುಸೂಯ ಹುನಗುಂದ್ ಇವಳಿಂದ. ಹಾಗೆ ಎಲ್ಲರಿಗೂ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದ ಶುಭಾಶಯಗಳು. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದ ಲಾದುದು ಪುಣ್ಯ ಲೋಕಕ್ಕೆ, ಗುರುವಿಂದ ಮುಕ್ತಿ ಸರ್ವಜ್ಞ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ಹಾಗೂ ನನ್ನ ಆತ್ಮೀಯ ಸ್ನೇಹಿತೆಯರೇ, ಗುರು ಹಿರಿಯರೇ ಹಾಗೂ ಮಿತ್ರರೇ, ಬಂಧು ಮಿತ್ರರೇ, ಪುಟಾಣಿಗಳೇ, ನನ್ನ ಹೆಸರು ಅನಸೂಯ. ನಾನು ಮದ್ನಾಳ್ ಗ್ರಾಮದಿಂದ ಬಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹನುಮಸಾಗರದಲ್ಲಿ ಓದಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಯಾಕಂದ್ರೆ ನಮಗೆ ವಿದ್ಯೆ ಎಂಬ ಜ್ಞಾನವನ್ನು ನೀಡಿದ ಜ್ಞಾನ ದೇಗುಲವಿದು. ನಮ್ಮ ಸುತ್ತಮುತ್ತಲಿನ ಹಳ್ಳಿ ವಿದ್ಯಾರ್ಥಿಗಳೆಲ್ಲ ಇಲ್ಲಿಗೆ ಬರಬೇಕಾಗಿತ್ತು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ನಂತರ ಹೈಸ್ಕೂಲ್ ಕಾಲೇಜಿನ ಹೆಚ್ಚಿನ ವ್ಯಾಸಂಗ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ವಿದ್ಯಾ ದೇವಾಲಯವಿದು. ಎಲ್ಲರ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿರುವ ಜ್ಞಾನ ಜ್ಯೋತಿ ಇದು. ಹಾಗೆ ಒಳ್ಳೆ ಗುರುಗಳು, ಗುರುಮಾತೆಯರು ಇರುವಂತಹ ಸರಸ್ವತಿ ಮಂದಿರ ನನ್ನ ಶಾಲೆ. ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಇದು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಇದು ಅಕ್ಷರಶಃ ನಿಜ. ಯಾಕಂದ್ರೆ ಇದನ್ನು ಜೀವನದಲ್ಲಿ ಯಾರು ಅಳವಡಿಸಿಕೊಂಡಿರ್ತಾರೋ ಅವರು ಯಶಸ್ವಿ ಆಗ್ತಾರೆ ಅಂತ. ನೀವು ಮಾಡುವ ಪಾಠ ರೀತಿ, ನೀವು ಹಂಚುವ ಜ್ಞಾನ, ನೀವು ತೋರುವ ಪ್ರೀತಿ, ಇವೆಲ್ಲವೂ ಸೇರಿ ನಮ್ಮ ಅದ್ಭುತ ಭವಿಷ್ಯವನ್ನು ರೂಪಿಸಿರುತ್ತದೆ. ಇಂಥ ಅದ್ಭುತ ಭವಿಷ್ಯವನ್ನು ರೂಪಿಸಿರುವ ನಿಮಗೆ ಕೋಟಿ ಕೋಟಿ ವಂದನೆಗಳು. ನಾವು ಏನೇ ಕೊಟ್ಟರು ಈ ಋಣವನ್ನು ತೀರಿಸಲಾಗದು. ಹಾಗಂತ ನಾನೇನು ಸಾಧಕಿಯಲ್ಲ. ಆದರೆ ಸಮಾಜದಲ್ಲಿ ಬದುಕುವ ರೀತಿಯನ್ನು ಕಲಿತಿದ್ದೇನೆ ನಿಮ್ಮಿಂದ. ಬದುಕು ಎಂಬ 3 ಅಕ್ಷರಕ್ಕೆ ತಂದೆ, ತಾಯಿ ಮತ್ತು ಗುರು ಎಂಬ 3 ಪದಗಳೇ ಶಕ್ತಿ. ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಗಿಂತಲೂ ಮಹತ್ವದ ಪಾತ್ರ ವಹಿಸುವುದು ಮತ್ತೊಂದು ದೈವವೇ ಗುರು. ಪ್ರತಿಯೊಂದು ಹಂತದಲ್ಲಿ ಚೈತನ್ಯ ತುಂಬುತ್ತಾ ಬೆಂಬಲವಾಗಿ ನಿಲ್ಲುವ ಶಕ್ತಿಗೆ ಇನ್ನೊಂದು ಹೆಸರು ಗುರು. ಗುರು ಎಂದರೆ ಮೊಗದಲ್ಲಿ ಮಂದಹಾಸ, ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ಕಲೆಯೇ ಗುರು. ಈ ಮಾತು ಹೇಳುವಾಗ ನಮಗೆ ಪ್ರಭಾ ಟೀಚರ್ ನೆನಪಾಗ್ತಾರೆ. ಯಾಕಂದ್ರೆ ಅವರ ಗಾಂಭೀರ್ಯತೆ, ಅವರ ಶಿಸ್ತಿನ ವ್ಯಕ್ತಿತ್ವ ಆಗಿತ್ತು. ಅವರು ಕ್ಲಾಸ್ ರೂಮ್ಗೆ ಬಂದ್ರೆ ಸಾಕು ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾ ಇದ್ರು. ಯಾಕಂದ್ರೆ ಸ್ವಲ್ಪ ಅವರು ಸ್ಟ್ರಿಕ್ಟ್ ಆಗಿರ್ತಿದ್ರು ಅಂತ. ಅಪ್ಪಿತಪ್ಪಿ ಒಂದು ದಿನ ನಕ್ಕರೆ ನಮ್ಗೆಲ್ಲಾ ದಿನ ಫುಲ್ ಹ್ಯಾಪಿ ಆಗಿರ್ತೀವಿ, ಖುಷಿಯಾಗಿರ್ತಾ ಇದೀವಿ. ಈ ದಿನ ನಮ್ಮ ಕ್ಲಾಸಲ್ಲಿ ಪ್ರಭಾ ಟೀಚರ್ ನಕ್ಬಿಟ್ರು ಅಂತ. ಮತ್ತೆ ಅವರು ಹೇಳ್ತಿದ್ದ ಗಣಿತ ಪಾಠ ನಮಗೆ ತುಂಬಾ ಇಷ್ಟ ಆಗ್ತಿದ್ದು. ಆದ್ರೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ಸರಳ ರೀತಿಯಲ್ಲಿ, ಒಳ್ಳೆಯ ಮೆಥಡ್ ಅಲ್ಲಿ ಹೇಳ್ತಿದ್ರು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ನನ್ನ ಗುರು ವೃಂದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನಾನು ಸದಾ ಚಿರಋಣಿ ಅಂತ ಹೇಳ್ತೇನೆ. ಹಾಗೂ ನನ್ನ ಸ್ನೇಹಿತರ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಮೂಮೆಂಟ್ ಅಚ್ಚಳಿಯೋದಾಗಿದೆ. ಕ್ಲಾಸ್ ರೂಮಲ್ಲಿ ಮಾತಾಡ್ತಿದ್ದು, ಒಟ್ಟಿಗೆ ಕೂಡಿ ಅಭ್ಯಾಸ ಮಾಡ್ತಿದ್ದು, ಆಟ ಆಡ್ತಿದ್ದು, ಮತ್ತೆ ಎಲ್ಲರೂ ಸೇರಿ ಊಟ ಮಾಡ್ತಿದ್ದು, ಹಾಗೆ
ನಾವು ಒಂದೇ ಒಂದು ಚೇಪೆಕಾಯಿ ತೊಗೊಂಡು ಎಲ್ಲರೂ ಹಂಚ್ಕೊಂಡು ತಿಂತಿದ್ವಿ. ಅದಂತೂ ನಂಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ನಾನು ನೆನೆಸ್ಕೊಳ್ತಾ ಇರ್ತೀನಿ. ನಾನು ಸುಮಾರು ವರ್ಷಗಳ ನಂತರ ನಾವೆಲ್ಲರೂ ಮತ್ತೆ ಒಟ್ಟಿಗೆ ಸೇರಿರೋದು ತುಂಬಾನೇ ಖುಷಿಯ ವಿಚಾರ. ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮ ಸ್ನೇಹಿತರು ಹಾಗೂ ಸ್ನೇಹಿತರು ತುಂಬಾ ಶ್ರಮ ವಹಿಸಿದ್ದಾರೆ. ಎಲ್ಲರನ್ನು ಒಟ್ಟಿಗೂಡಿಸೋದು ಅಷ್ಟು ಸುಲಭವಲ್ಲ. ತಿಂಗಳಗಟ್ಟಲೆ ಶ್ರಮಿಸಿದ್ದಾರೆ. ತಮ್ಮ ಕೆಲಸದ ಒತ್ತಡದಲ್ಲಿಯೂ ಕೂಡ ಕಾರ್ಯಕ್ರಮದ ಕೆಲಸವನ್ನು ಮಾಡಿದ್ದಾರೆ. ಶ್ರಮ ವಹಿಸಿದ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮಿಕ್ಕೆಲ್ಲ ಸ್ನೇಹಿತರು ಬಂದು ಸಹಕರಿಸಿ ಒಟ್ಟುಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸಮಸ್ಯೆ ಅನ್ನುವಂಥದ್ದು ಯಾವಾಗಲೂ ಸುಸ್ತನ್ನ ತರ್ತಕ್ಕಂಥದ್ದು. ಹಾಗಾಗಿ ಯಾವುದನ್ನು ನಾವು ಸಮರ್ಥ ಇದ್ದಾರೆ. ನೀನಾದೆ ಆನೆ ಅಂಬಾರಿಯ ನಡುವೆ ಅಂಕುಶ ನೀನಾದೆ ಗುರುವೇ ನಿನ್ನರಿಯದೆನಾ ಮರವಿನೊಳಗೆ ಮಲಗಿದ್ದೆನಾ ದೇಶಕ್ಕೆ ದಿಕವಾದ ವಾಸುಳ್ಳ ಶಿಶುನಾಳ ಗುರು ಗೋವಿಂದಜ್ಜನ ಪಾದ ಬಿಡದಂತೆ ಹಿಡಿಯೋ ಗುರುವೇ ನಿನ್ನರಿಯದೆನಾ ಮರವಿನೊಳಗೆ ಮಲಗಿದ್ದೆನಾ ಗುರುವೇ ನಿನ್ನರಿಯದೆನಾ ಮರವಿನೊಳಗೆ ಮಲಗಿದ್ದೆನಾ ಮರವಿನೊಳಗೆ ಮಲಗಿದ್ದೆನಾ ಮರವಿನೊಳಗೆ ಮಲಗಿದ್ದೆನಾ. ಧನ್ಯವಾದಗಳು. ಗಾಯನ ಎಂಬುದು ದೇವರ ಕೊಟ್ಟವರ. ಗಾಯನ ಎಂಬುದು ಒಂದು ಸಂಸ್ಕಾರ. ಭಾರತ ದೇಶದಲ್ಲಿ ಗಾಯನ ಎಂಬುದಕ್ಕೆ ಅದರದೇ ಆದಂಥ ವ್ಯಾಲ್ಯೂಸ್ ಇದೆ. ಟೈಪ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಒಂದು ಸಂಗೀತ. ಹಾಗಾಗಿ ಸಂಗೀತದ ಮುಖೇನ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸ್ನೇಹಿತರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇರುತ್ತಾ, ಈಗ ವಿಜಯಲಕ್ಷ್ಮಿ ಕಾಳಿಗೆ ಇವಳಿಂದ 2 ಅನಿಸಿಕೆಗಳು ಒಂದೇ ನಿಮಿಷದಲ್ಲಿ ಕೇವಲ. ಮುಂದಿನದಾಗಿ ಸಣ್ಣಪ್ಪ ಹಡಪದವರು, ಅವರು ಕೂಡ 1 ನಿಮಿಷದಲ್ಲಿ ಮಾತಾಡಿ ಸಮಯವನ್ನು ವ್ಯಯ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಷ್ಟೊತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲ ಮಾತುಗಳನ್ನು ಹೇಳಿ ಮುಗಿಸ್ಬಿಟ್ಟಾರ. ಈಗ ನನಗೆ ಹೇಳಲಿಕ್ಕೂ ಏನೂ ಇಲ್ಲ. ಆದರೂ ಇಲ್ಲಿ ಕರೆದಾರಂತ 1-2 ಮಾತು. ಎಲ್ರಿಗೂ ವಂದನೆಗಳು ಹಾಗೂ ಎಲ್ಲವನ್ನು ಹೇಳ್ತಾ ಇಲ್ಲಿಗೆ 2 ಮಾತು ಮುಗಿಸ್ತೀನಿ ನಾನು ಅಷ್ಟೇ. ಮನಸ್ಸು ಭಾರ, ಮಾತು ಮೌನ. ಮನಸ್ಸಿನ ಭಾರವನ್ನ ಒಂದೇ ಒಂದು ಮಾತಿನ ಮುಖೇನ ಗುರುಗಳ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ್ದಕ್ಕಾಗಿ ವಿಜಯಲಕ್ಷ್ಮಿ ಕಾಳಿಗೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಕೊನೆಯದಾಗಿ ಸಣ್ಣಪ್ಪ ಹಡಪದ್ ಇವರಿಂದ ಅನಿಸಿಕೆಗಳು. ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ತಸ್ಮೈ ಶ್ರೀ ನಮ್ಮ ಹೀಗೆ ನಾವು ಶಿಕ್ಷಕರ ಬಳಗದಲ್ಲಿದ್ದವರು ನಾವು. ಯಾಕಂದ್ರೆ ಅದಕ್ಕೆ ನಾವು ಗುರುವನ್ನು ಸ್ಮರಿಸುತ್ತಾ ನಾವು ಗುರು ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ಇದು ಎಷ್ಟೋ ಕಷ್ಟಪಟ್ಟಿವಿ. ಅಂದರೆ 6 ವರ್ಷಲಿಂತಲೂ ಇದನ್ನು ಕಷ್ಟಪಟ್ಟಂಥ ವಿದ್ಯಾರ್ಥಿಗಳು ನಾವು. ಹಾಗಾಗಿ ಇವತ್ತಿನ ಒಂದು ಸುಸಂದರ್ಭ ಅಂತಂದು ನಾವು ಹೇಳೋಕ್ಕೆ ಇಚ್ಛಾಪಡ್ತೀನಿ. ಹಾಗಾಗಿ ನಾ ಮೊದಲಿಗೆ ಆ ಗುರುವನ್ನು ನೆನೆಸುತ್ತಾ ಇಲ್ಲಿ ನನಗೆ ಮೊದಲು ಅಕ್ಷರ ಕಲಿಸಿದಂಥ ಗುರುಮಾತೆ ಅಂದರೆ ಅದು ಸುನಂದ ಹಿರೇಮೇಡಮ್ ಅವರು ನನಗೆ ಅನ್ನ ಅಕ್ಷರನ ಮೊದಲು ನಾನು ಬಸ್ ಸ್ಟ್ಯಾಂಡ್ ಶಾಲೆ ಒಳಗೆ ಬಂದಾಗ ಅವ್ರ ಅಕ್ಷರನ್ನು ಕಲಿಸಿದಂತ ಅಂದ್ರೆ ವರ್ಣಾಕ್ಷರಂ ಕಲಿಸಿದಾತ ಗುರು ಅಂತಂದು ಏನು ಹೇಳ್ತಾರಲ್ಲ, ಆ ಅಕ್ಷರ ಇಲ್ಲಿವರೆಗೂ ನಮ್ಗೆ ಈ ದಾರಿದೀಪವಾಗಿ ಬಂದಂಥದ್ದು. ಅನಂತರ ನಾವು 1ನೇ ಕ್ಲಾಸಿನಿಂದ ಬಂದು ಆಮೇಲೆ 2ನೇ ಕ್ಲಾಸಿಗೆ ಇಲ್ಲೇ ಸರ್ಸ್ ಬಂತಂತ, ಆಮೇಲೆ 3ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಒಂದು ಪದ್ಯ ಐತೆ ನಮಗೆ, ಏನಂದರೆ ಇವನೇ ನೋಡು ಅನ್ನದಾತ ಅಂತಂದು ಆ ಪದ್ಯವನ್ನು ಸರ್ ಅಲ್ಲಿ ಆಡಕ್ಕೆ ಕುಂತ್ರಪ್ಪ ಅಂದರೆ ನಾವೆಲ್ಲರೂ ಕ್ಲಾಸಿನಾಗ ನಿಂತ್ಕೊಂಡು ನಾವು ಅದನ್ನು ವೀಕ್ಷಣೆ ಮಾಡ್ತಿದ್ವಿ. ಆಮೇಲೆ ಅಮರೇಗೌಡ ಸರ್ ಬಂದು 5ನೇ ಕ್ಲಾಸಿಗೆ ಬಂದರು. ಅವರಲ್ಲೇ ಕ್ಲಾಸಿನಾಗ ಬಂದಂಥ ಒಂದು ಸಂದರ್ಭ ಅವೇನಂದ್ರೆ ಒಂದು ಪದ್ಯ ಇದೆ. ಅವ್ರು ಬಂದ್ರಪ್ಪ ಅಂದ್ರೆ ಎಷ್ಟು ಶಿಸ್ತಂದ್ರೆ ಅವ್ರು ಹೇಳಿದ್ರು ಆಗಲ್ಲೇ ಸರ್ ಬಡಿಗಿತ್ತಪ್ಪ ಅಂದ್ರೆ ಆ ಬಡಿಗೆ ಮುರಿದು ಹೋಗಲಿ ಮಟ್ಟನೂ ನಮ್ಮನ್ನು ಬಡಿತಿದ್ರು. ಅದು ಪದ್ಯ ಯಾವಾಗಂದ್ರೆ ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇತ್ತು, ಹಟ್ ಕ್ರಾಸ್ ಬಂದ್ 1 ಪಿನ್ನೆ 2 ಪಿನ್ನೆ
ಈ ಪದ್ಯನ ಅಲ್ಲಿ ಅವ್ರ ಆಫೀಸ್ನಾಗ ಇದ್ದೀವಪ್ಪ ಅಂದ್ರೆ ನಾವಿಲ್ಲೆಲ್ಲರೂ ಎದ್ದೇನೆ ಅಂತ ಹೇಳ್ತಿರ್ಬೇಕು ಅಂತ ಈ ಪದ್ಯ ಆ ಒಂದು ಸಾಲ ನಮಗೆ ಒಂದು ದಾರಿದೀಪ ಆಯಿತು. ಮುಂದೆ ನನಗೆ ಬೆನ್ನಿನ ಹಿಂದೆ ನಿಂತಂಥ ಗುರುಗಳು ಸರ್ ಅಂದ್ರೆ ಇಟಿ ಸರ್. ನಾನು B.Ed ಮಾಡ್ಬೇಕಂತಂದು ನಾ ಇಚ್ಛೆ ಪಟ್ಟಾಗ ನೀ ಮಾಡ್ಬಾ, ನಾನು ನಿನಗೆ ಏನರ ಒಂದು ಹೇಳ್ದೆ. ಅವಾಗ ನನಗೆ ಇಟಿ ಸರ್ ನಾವು ಒಂದು ಇಲ್ಲಿ ಫಂಕ್ಷನ್ ಮಾಡ್ತಿದ್ವಿ ಕಬಡ್ಡಿ, ಅವಾಗ ನೀ ಏನು B.Ed ಮುಗಿತಾ ಅಂತ ಕೇಳಿದ್ರು. ಹ್ಞೂ ಸರ್ ಅಂತ. ಹಾಗಂದ್ರೆ ನಮ್ಮಲ್ಲಿ ಹೈಸ್ಕೂಲ್ದಾಗ ಸರ್ ಅದಾರ ನಾಗಪ್ಪ ಸರ್, ಅವ್ರ ಬದ್ಲಿ ನೀನು ಟೀಚಿಂಗ್ ಮಾಡ್ಬಾ ಅಂತಂದು ಹೇಳಿಕೊಟ್ಟು ನನಗೆ ಒಂದು ಮಾರ್ಗದರ್ಶಕರಾದರು. ಹಾಗಾಗಿ ಇಲ್ಲೇ ನಾ ಹೇಳ್ತಕ್ಕಂಥದ್ದು ಜೀವನದಲ್ಲಿ 3 ಸಂಗಾತಿಗಳು ನಮ್ಮಲ್ಲಿ ಇರ್ತಾವ. ಒಂದನೇದ್ದು ಗುರು ಇರ್ತಾನ, ಒಂದನೇದ್ದು ತಂದೆ ತಾಯಿ ಇರ್ತಾರ, ಎರಡನೇದ್ದು ಗುರು ಇರ್ತಾರ, ಮೂರನೇದ್ದು ಸ್ನೇಹಿತರು ಇರ್ತಾರ. ಹಾಗಾಗಿ ಇಲ್ಲಿ ಸ್ನೇಹಿತರ ಬಗ್ಗೆ ಗುರುವಿನ ಬಗ್ಗೆ ನಾವು ಅಂದ್ರೆ ಆ ಸ್ನೇಹಿತರು ಯಾವ ರೀತಿ ನಾವು ಇರೋಣ ಅಂತ ಒಂದು ಇಷ್ಟಪಡ್ತೀವಿ ಅಂದ್ರೆ ಕೃಷ್ಣ ಮತ್ತು ಸುಧಾಮನಂಗೆ ಇರಬೇಕು. ಆಮೇಲೆ ಅದೇ ರೀತಿ ಇಲ್ಲೇ ದುರ್ಯೋಧನ ಮತ್ತು ಕರ್ಣ, ಈ ರೀತಿ ಈ 3 ಆಮೇಲೆ ಇಲ್ಲಿ ಇಂಗ್ಲೀಷ್ನಾಗ ಒಂದು ಪಾಠ ಆಯ್ತು ನಮಗೆ 5ನೇ ಕ್ಲಾಸಿನವಾಗ, ಹೌದಾ, ಪೇತಸ್ ಅಂತಂದು. ಆ ಒಂದು ಇಬ್ಬರ ಸ್ನೇಹ ಯಾವ ರೀತಿ ಇರ್ತಾವ ಅಂದ್ರೆ ಇಲ್ಲಿ ಹೇಳ್ತಾನ ಏನಂದ್ರೆ ದ್ರೋಣಾಚಾರ್ಯ ಯಾರ ದುರ್ಯೋಧನ ಒಮ್ಮೆ ತನ್ನ ಹೆಂಡತಿ ಜೊತೆ ಇರ್ತಾನ ಕರ್ಣ. ಅವಾಗ ಪಗಡಿ ಆಟ ಆಡೋ ಮುಂದೆ ಹೇಳ್ತಾನ, ಆ ಪಗಡಿ ಆಡುವ ಸಂದರ್ಭದಲ್ಲಿ ಅವನ ಕೊರಳಲ್ಲಿ ಸೋತ ನಂತರ ಆಕೆ ಹೆಂಡತಿ ಕೊರಳಲ್ಲಿ ಒಂದು ಮಣಿ ಇರ್ತಾ, ಮಣಿಯನ್ನು ಹರಿದ ಕಾಟ ಚೆಲ್ತಾನ. ಅವಾಗ ಚೆಲ್ಲಿದ ಸಂದರ್ಭ ನೋಡ್ತಾನ ದುರ್ಯೋಧನ, ಬಂದು ನೋಡಿ ಹೇಳ್ತಾನಂತ ಸ್ನೇಹಿತ, ಅವಾಗ ಬಂದು ಈ ಮುತ್ತುಗಳನ್ನು ಆದು ಕೊಡಲಿ ನಿನಗ ಅಂತಂದು ಅವಾಗ ಕೇಳಿದಾಗ ಅವ ನಾಚಿ ನೀರಾಗ್ತಾನಂತ ಕರ್ಣ. ಓ, ನಾ ಎಂತ ಒಂದು ತಪ್ಪು ಮಾಡಿದ್ನೋ ಏನೋ ಅಂತಂದು. ಆಮೇಲೆ ಅದೇ ರೀತಿ ಇಲ್ಲಿ ಕೃಷ್ಣ ಮತ್ತು ಸುಧಾಮ, ಆತನಿಗೆ ಅವಲಕ್ಕಿ ಅಂದ್ರೆ ಬಹಳ ಇಷ್ಟ ಇರ್ತೈತೆ. ಹಂಗಾಗಿ ಆ ಅವಲಕ್ಕಿ ಒಂದು ಸ್ನೇಹ ಅಂದ್ರೆ ಆ ಬಡತನದಲ್ಲಿರ್ತಕ್ಕಂಥ ನೀಷ್ಟೆಲ್ಲ ಶ್ರೀಮಂತ ನದಿ ಅಂತ ಹೇಳ್ತೀನಿ ನಿನಗೆ ಗೆಳೆಯ. ಹಾಗಾದ್ರೆ ಇವತ್ತು ಒಂದಿನಾರ ನಿನ್ನ ಗೆಳೆಯನ್ನ ಮನಿ ಕರಿ ಅಂತ ಹೇಳಿದಾಗ ಅವಾಗ ಹೇಳಿದ್ರು, ಇಲ್ಲ ನಾನು ಕರಿತೀನಿ ಅಂತಂದು ಹೇಳಿದಾಗ ಆತನಿಗೆ ಏನು ಇಷ್ಟ ಅಂತ ಕೇಳ್ತಾರ. ಅವಾಗ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ಕೃಷ್ಣಗ ಅಂತಂದು. ಹಂಗಾಗಿ ಆ ಅವಲಕ್ಕಿಯನ್ನು ಮಾಡಿಕೊಟ್ಟ ಕೃಷ್ಣನ ಒಂದು ಪ್ರೀತಿಗೆ ಆ ಪಾತ್ರನಾಗ್ತಾನ. ಹಾಗಾಗಿ ಇವತ್ತು ನಾವೇನಂದ್ರೆ ಈ ಬಡತನರಿರಲಿ ಶ್ರೀಮಂತರಿರಲಿ ನಾವೆಲ್ಲರೂ ಒಂದು ಅನ್ನೋ ಒಂದು ಅಭಿಪ್ರಾಯವನ್ನು ನಾವಿಲ್ಲಿ ತೋರಿಸಿದ್ವಲ್ಲ, ಅದೇ ಒಂದು ಧನ್ಯ. ಹಾಗಾಗಿ ನಾವು 2000 ಇನ್ನೂ ಒಂದು ನನ್ನ ಕೊನೆಯ ಒಂದು ಮಾತು, 2023-24ನೇ ಸಾಲಿನ ವಿದ್ಯಾರ್ಥಿಗಳು ಏನಂದ್ರೆ ಇವತ್ತಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಇವತ್ತು ಬಂದ್ವಿ ಎಲ್ಲ ಸರ್ಗೆ ಸನ್ಮಾನ ಮಾಡಿದ್ವಿ, 93-94ನೇ ಸಾಲಿನ ಒಂದು ವಿದ್ಯಾರ್ಥಿಗಳು ಏನಿದ್ವಿ ಇವತ್ತು ಒಂದೇ ಸೀಮಿತ ಆಗಬಾರ್ದು, ಮುಂದೂ ಇರಬೇಕು ಅನ್ನೋದೇ ಒಂದು ಆಸೆ. ನನ್ನ ಆಸೆ ಏನಂದ್ರೆ ಈ ಒಂದು 93-94ನೇ ಸಾಲಿನ ಒಂದು ಇಲ್ಲಿ ಶಿಕ್ಷಕರಿಗೆ ನಾವು ಗೌರವ ಕೊಟ್ಟಂತೆ ಈ ಒಂದು ಊರಿಗೆ ಒಂದು ಕೊಡುಗೆ ಕೊಡಬೇಕನ್ನೋದೇ ಒಂದು ಆಸೆ. ಅದು ಏನಂದ್ರೆ ಈ ಹನುಮಸಾಗರದೊಳಗೆ ಮೆಡಿಕಲ್ ಕಾಲೇಜ್ ಇಲ್ಲ, ಆ ಮೆಡಿಕಲ್ ಕಾಲೇಜನ್ನು ತರ ಒಂದು ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅನ್ನೋ ಒಂದು ಆಶಯವನ್ನು ಹೇಳ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹತ್ವವನ್ನು ಹೇಳ್ತಕ್ಕಂಥ ಸಣ್ಣಪ್ಪರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ದಸ್ತಗೀರ್ ಸಾಬ್ ಮೂಲಿಮನಿಯವರು 1 ನಿಮಿಷದಲ್ಲಿ ಅಭಿಪ್ರಾಯ ಹೇಳ್ಬೇಕಂತ ವಿನಂತಿ. ಬಹಳ ಅಭಿಪ್ರಾಯ ಪಡ್ತಾ ಇದ್ದಾರೆ, ಬಹಳ ಹೊತ್ತು ಮಾಡೋಂಗಿಲ್ಲ, ಸಮಯ ಆಗಿದೆ. 1 ನಿಮಿಷದಲ್ಲಿ. ಮಧ್ಯಾಹ್ನದ ನಂತರ ಮತ್ತೆ ನಾವು ಎಲ್ಲರೂ ಸೇರಿ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ. ಈಗ ಈ ಅನಿಸಿಕೆಗಳನ್ನು ಕ್ಲೋಸ್ ಮಾಡಿ ಸನ್ಮಾನ ಪ್ರಾರಂಭ ಮಾಡ್ತೀವಿ. ಮೊದಲು 1993-94ನೇ ಸಾಲಿನಲ್ಲಿ ಈ ಒಂದು ಗುರುವಂದನಾ ಸ್ನೇಹ ಸಮಾರಂಭಕ್ಕೆ ಆಗಮಿಸುವಂಥ ಗೌರವಾನ್ವಿತ ನಿಮ್ಮೆಲ್ಲರ ಗುರುಗಳಾಗಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನನ್ನ ಅನಿಸಿಕೆ, ನಾನು ಭಾಳಷ್ಟು ಶಿಕ್ಷಕರ ಅನುಭವಗಳನ್ನು ಪಡ್ಕೊಂಡಿದ್ದೀನಿ. ಅದರ ಮೊದಲನೇ ಸ್ಥಾನ ನಮ್ಮ ಪ್ರಭಾ ಮೇಡಮ್ ಅವರಿಗೆ ಕೊಡ್ತೀನಿ. ಯಾಕೆಂದರೆ ಅವರು ಗಣಿತ ಟೀಚರ್ ಇದ್ದರು. ನನಗೆ 2 ಮಗ್ಗಿ ಅಂತಂದ್ರು ನನಗೆ ಹೇಳಲಿಕ್ಕೆ ಬರ್ತಿದ್ದಿಲ್ಲ. ಅಂಥದ್ರಲ್ಲಿ ಮಗನೇ ನಿನಗೆ 2 ಮಗ್ಗಿ ಹೇಳಿಲ್ಲ, ಹಿಂಗೆ ನೀನು ಗಣಿತ ಕಲಿಬೇಕು, ಮುಂದೊಂದಿನ ದೊಡ್ಡ ವ್ಯಾಪಾರಿಯಾಗಿ ಬಾಯಿಪಟ್ಟ ನೀನು ಮಾಡ್ಬೇಕಂತ ಹೇಳಿದ್ರು ಮೇಡಮ್ ಅವರು. ಅದೇ ರೀತಿ ನಾನು ಈಗ ವ್ಯಾಪಾರ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾವು ಬಾಯಿಪಟ್ಟ 5,000 ಗದನು ಬಾಯಿಪಟ್ಟ ನಾವು ಮಾಡ್ತಾ ಇದ್ದೇನೆ. ಅಷ್ಟು ನನಗೆ ಕೊಟ್ಟದ್ದು. ಅದೇ ನನ್ನ ಅನಿಸಿಕೆ ಹೇಳಕ್ಲಿಕ್ಕೆ ಬಂದಿದ್ದು. ಒಂದು ಶಿವಾಜಿ ಸರ್ ನನಗೆ ಒಂದು ಮಾತು ಹೇಳಿದ್ರು, 9th ಕ್ಲಾಸ್ನಾಗ ಬಂದ್ಯಾನು. ಅವಾಗ ಹೇಳಿದರು, ಏಯ್ ಮಗನೇ, ಇಷ್ಟು ಹಾರಾಡ್ತೀಯ, ನೀನು ಸರಿಯಾಗಿ ಸಾಲಿ ಬರೋದಿಲ್ಲ. ಇಂಥ ಒಂದು
ವಿದ್ಯಾರ್ಥಿ ಆಗ್ಬೇಕು ನೀನು, ನಮ್ಮ ಹೆಸರು ನೀನು ಬರ್ಬೇಕಂತ ತಂದು, ಒಂದು ವ್ಯಾಪಾರ ಮಾಡು ಏನೋ ಮಾಡು, ಒಂದು ಒಳ್ಳೆಯ ನೀನು ಮನುಷ್ಯನಾಗಿರ್ಬೇಕಂತ ನನಗೆ ಒಂದು ಸಂದೇಶ ಕೊಟ್ಟಿದ್ರು ಅವರು. ಅದು ನನ್ನ ಜೀವನದಲ್ಲಿ ಬಹಳಷ್ಟು ಅಳವಡಿಸ್ಕೊಂಡಿದ್ದೇನೆ. ಅದಕ್ಕಾಗಿ ಆ ನನ್ನ ಸ್ಥಾನ ಅವರಿಬ್ಬರಿಗೆ ಬಹಳಷ್ಟು ನಾನು ಕೊಡಬೇಕಂತ ನನ್ನ ಮನಸ್ಸಿನಲ್ಲಿ ಮಣ್ಣಿನಿಂದ ಆಯ್ತಿರ್ತಾ ಇತ್ತು. ಅದಕ್ಕಾಗಿ ಬಹಳಷ್ಟು ನಾನು ಕಲ್ತಿದ್ದೇನೆ ಮೇಡಮ್ ಅವರೇ. ತಮಗೆ ನನ್ನ ಎಲ್ಲ ಆಭಾರಿಯಾಗಿದ್ದೇನೆ. ತಮಗೆ ಹೃದಯಪೂರ್ವಕವಾಗಿ ಮಗದೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ನಮ್ಗೆ ಭಾಳಷ್ಟು ಸ್ನೇಹಿತರು, ನನಗೆ 1991ನೇ ಇಸ್ವಿ ನೆನಪಾಯ್ತು ನನಗೆ. ಆ ಸ್ಕೂಲ್ ಇಲ್ಲಿಗೆ ಇವತ್ತು ಎಲ್ಲ ಕೆಡವಿ ಏನೈತೆ ಎಲ್ಲ ಸಮಾನ ಮಾಡಿಬಿಟ್ಟಿದ್ದಾರೆ. ಅದು ನನಗೆ ಭಾಳ ನೋವಾಯಿತು. ಅಂಥ ಒಂದು ಸುಂದರವಾದ ಕಟ್ಟಡ ಅದು, ಅಂಥದ್ದು ಕೆಡವಿ ಏನೈತೆ ಒಂದು ಇಂಥ ಕಟ್ಟಡವನ್ನು ಕೆಡಿದ ಭಾಳ ನೋವಾಯಿತು. ಅದಕ್ಕಾಗಿ ಒಂದು ಸ್ವಲ್ಪ ಭಾಳ ಮನ ನುಂತು. ಆದರೆ ನೀವೆಲ್ಲ ನನಗೆ ಭೇಟಿಯಾಗಿದ್ದೀರಿ. ನನಗೆ ಯೌವನದ ಏನು ಚಿಕ್ಕ ಪ್ರಾಯ, ಅವಾಗೆ 14-15 ವರ್ಷ ನನಗೆ ನೆನಪಾಯಿತು. ಅದಕ್ಕೆ ನನಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತಾನೆ ನಾನು. ಎಂಬುದು ತಕ್ಷಣ ಒಲಿಯುವ ಅಕ್ಷಯ ಪಾತ್ರೆ ಭಕ್ಷ್ಯವೂ ಅಲ್ಲ, ಅಕ್ಷರ ಸಾಧನೆಯ ಸತ್ವದ ಬೋಧನೆಯ ಶಿಕ್ಷಕನಿಲ್ಲದೆ ನಿರೀಕ್ಷೆಯೂ ಸಲ್ಲ. ಹಾಗಾಗಿ ಶಿಕ್ಷಕನಿಲ್ಲದೆ ಯಾವ ವ್ಯಕ್ತಿಯೂ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರು ಕೆತ್ತಿದ ಕಲ್ಲಿನ ಶಿಲೆಗಳು ತಾವೆಲ್ಲರೂ ಕೂಡ ಒಂದು ಗಣಿತದ ಮುಖೇನ ಗಣಿತವನ್ನು ಒಂದು ಅಕ್ಷರದಿಂದ ಶೂನ್ಯದಿಂದ ಪ್ರಾರಂಭವಾಗಿ ಇವತ್ತು ಶೂನ್ಯವನ್ನೇ ಮೀರಿಸುವಂತೆ ಬೆಳೆದು ನಾನು ವ್ಯಾಪಾರವನ್ನು ಮಾಡ್ತೀನಿ ಅಂತ ಹೇಳಿಕೊಟ್ಟಂಥ ಸ್ನೇಹಿತರಿಗೆ ಜೋರಾದ ಚಪ್ಪಾಳೆಯನ್ನು ಸಮರ್ಪಣೆ ಮಾಡೋಣ. ಎಲ್ಲ ಶಿಕ್ಷಕರು ಕೂಡ ಪ್ರತಿಯೊಂದು ಅಂಶವನ್ನು ನಮಗೆ ಬಿತ್ತಿ ನಾವು ಒಂದು ಮರವಾಗಿ ಬೆಳೀಲಿಕ್ಕೆ ಒಂದು ಮಾರ್ಗದರ್ಶಕರಾಗಿ ಇಂಥ ಒಂದು ಶಿಕ್ಷಕರು ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಅನ್ಕೊಳ್ತಾ ಈ ಒಂದು ಮುಂದಿನದಾಗಿ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಸ್ನೇಹಿತೆಯಾಗಿದ್ದಂಥ ಗೀತಾ ಪಟೇಲ್ ಹಾಗೂ ಪ್ರಕಾಶ್ ಸರ್ ಅವರು. ಜ್ಞಾನದೀಪದ ಬತ್ತಿ ಹೊಸೆದು ಚೈತನ್ಯದ ತೈಲವೆರದು ಬುದ್ಧಿಭಾವದ ಜ್ಯೋತಿ ಬೆಳಗಿಸಿದ ದೀಪದಾರಿಗಳಿಗೆ, ನನ್ನ ನೆಚ್ಚಿನ ಗುರು ವೃಂದಕ್ಕೆ ನಿಮಗಿದು ಶಿರಸಾಷ್ಟಾಂಗ ನಮಸ್ಕಾರಗಳು. 93-94ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಎಲ್ಲ ಪೂಜ್ಯನೀಯ ಗುರು ವೃಂದಕ್ಕೆ ನಮ್ಮ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮದ ಮುಖ್ಯ ಘಟ್ಟ. ಈ ಒಂದು ಘಟ್ಟದ ಮೊದಲನೇದಾಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂಜ್ಯ ರಾಜೇಂದ್ರ ಪಂತ್ ನಿವೃತ್ತ ಪ್ರಾಚಾರ್ಯರು ಇವರು, ಹಾಗೂ KB ತಳವಾರ್ ಸರ್ ನಿವೃತ್ತ ಪ್ರಾಚಾರ್ಯರು, ಮೊದಲನೇದಾಗಿ ದೇವರುಗಳಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಪಂತ್ ನಿವೃತ್ತ ಪ್ರಾಚಾರ್ಯರು ಹಾಗೂ ಶ್ರೀಮತಿ ಪ್ರಭಾ ಪಂತ್ ಮೇಡಮ್ ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರುಗಳಿಗೆ ಸನ್ಮಾನ. ಈ ಒಂದು ಸನ್ಮಾನವನ್ನು ನಮ್ಮ ಸ್ನೇಹಿತ ಬಳಗ ಈ ಒಂದು ಸನ್ಮಾನದಲ್ಲಿ ಭಾಗಿಯಾಗಿ ಅವರಿಗೆ ನಮನಗಳನ್ನು ಸಲ್ಲಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮೊದಲನೇದಾಗಿ ಮಂಜುನಾಥ್ ಸಂಗನಗೌಡ ಸಿಂಧನೂರ್, ವೀರಣ್ಣ ರುದ್ರಪ್ಪ ಹಳ್ಳಿಗುಡಿ, ಬಸವರಾಜ್ ಪಟ್ಟಣಶೆಟ್ಟಿ, ನೇಮಾಸ ನಾರಾಯಣ್ ಸ ಮೇರ್ವಾಡೆ ಹಾಗೂ ಮಾಸಮ್ಮ ತಳವಾರ್, ಸೇಕಮ್ಮ ಹಲ್ಕೋಲಿ, ಕಳಕಮ್ಮ ಕಸ್ತೂರಿ, ಇವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಾವಿರಾರು ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಅವರನ್ನು ಒಂದು ರೂಪಕ್ಕೆ ತಂದಿರತಕ್ಕಂಥ ನಮ್ಮ ನೆಚ್ಚಿನ ಪೂಜ್ಯ
ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಗುರು ನಮನ ಹಾಗೂ ಸನ್ಮಾನ. ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಮೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಶ್ರೀಯುತ ಕೆ.ಬಿ. ತಳವಾರ್, ನಿವೃತ್ತ ಪ್ರಾಚಾರ್ಯರು. ಇವರಿಗೆ ಸನ್ಮಾನ ಮಾಡಬೇಕಂತ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇರೋದು ನನ್ನ ಸ್ನೇಹಿತರಾದಂಥ ಪರಶುರಾಮ್ ಸಾ, ಗುರುನಾಥ್ ಸಾ ಶಿಂಗ್ರಿ, ಶ್ರೀಧರ್ ನಾರಾಯಣಪ್ಪ ಹುಲ್ಮನಿ, ದುರ್ಗೇಶ್ ಶರಣಬಸಪ್ಪ ಗೊಲ್ಲರ್, ಅನಸೂಯ ಮತ್ತು ಅಂಬುಜ. ಪೂಜನೀಯ ಗುರುಗಳಿಗೆ ಸನ್ಮಾನವನ್ನು ನಮ್ಮ ಆತ್ಮೀಯ ಗೆಳೆಯರೆಲ್ಲರೂ ಸನ್ಮಾನಿಸಿ ನಮಿಸಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ಮುಂದಿನ ತಯಾರಿ ದಯಮಾಡಿ ವೇದಿಕೆ ಮೇಲೆ ನಾವು ಕರೆದಂತಹ ಗೆಳೆಯರು ಆಗಮಿಸ್ಬೇಕಷ್ಟೇ. ನೆಕ್ಸ್ಟು ಮಲ್ಲನಗೌಡ ಗೌಡ್ರು ಮುಂದಿನ ತಯಾರಿ. ಮಹಾಂತೇಶ್ ಬ್ಯಾಳಿ ದಯವಿಟ್ಟು ವೇದಿಕೆ ಹತ್ರ ಇರಬೇಕು. ಗೆಳೆಯರು ಶಿವಬಸಪ್ಪ ಅಗಸಿ ಮುಂದಿನ, ಶಿವಪ್ಪ ಅಗಸಿ ಮುಂದಿನ, ಹನುಮಂತಗೌಡ ಸಿನ್ನೂರು, ಮಲ್ಲನಗೌಡ ಕಳಕನಗೌಡ, ಶಂಕರ್ ಕಂದಗಲ್, ಚಂದ್ರಶೇಖರ್ ಮನಗುಳಿ, ದಸ್ತಗೀರ್ ಮುಲಿಮನಿ, ಮಾದೇವಪ್ಪ, ಹಾಗೆ ಕಮಲಾಕ್ಷಿ ಹಿರೇಮಠ, ಅಂಬುಜಾ ಬಸವ, ಲಕ್ಷ್ಮಿ ಆಡಿನ್ಗೆ ನೀವೆಲ್ಲರೂ ಸೇರಿ ಗುರು ನಮನವನ್ನು ಸಲ್ಲಿಸುತ್ತಾ ಅವರಿಗೆ ಪ್ರೀತಿಯ ಸನ್ಮಾನವನ್ನು ಸಲ್ಲಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ದಯಮಾಡಿ ಗೆಳತಿಯರು ಸನ್ಮಾನವನ್ನು ಮಾಡಬೇಕು, ಗುರು ನಮನವನ್ನು ಸಲ್ಲಿಸಬೇಕಂತ ಅವರಲ್ಲಿ ಎಲ್ಲರಲ್ಲಿಯೂ ವಿನಂತಿಸ್ಕೊಳ್ತೇನೆ. ಈಗ ಗದ್ಲಾತೆಲ್ಲ
ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಮಿತ್ರರಾದಂಥ ಶಿವಪ್ಪ ಯಲ್ಲಪ್ಪ ಬಿಲ್ಕಾರ್, ಶಬ್ಬೀರ್ ವೆಂಟಳಿ, ಅರವಿಂದ್ ಕಳಕುಸ ಮೇರ್ವಾಡೆ, ರವಿ ಕೋಳೂರ್, ಪ್ರಶಾಂತ್ ನಾರಾಯಣಾಚಾರ್ ಮಠರ್, ನಾಗರಾಜ್ ಲಿಂಗಪ್ಪ ಮಾದರ್. ಎಲ್ಲರೂ ವೇದಿಕೆ ಹತ್ರ ಬಂದು ಸನ್ಮಾನಿತರಿಗೆ ಸನ್ಮಾನ ಮಾಡ್ಬೇಕಂತ ಕೆಳಗಿಳಿಬೇಕು ಅಂತ ಅವರಲ್ಲಿ ವಿನಂತಿ. ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕೆಟ್ಟದ್ದು, ಆದರೆ ಪ್ರತಿಯೊಂದು ಕಪ್ಪು ಹೊಲಿಗೆಯು ವಿದ್ಯಾರ್ಥಿ ಜೀವನವನ್ನು ಪ್ರಜ್ವಲಿಸುತ್ತದೆ. ಕಪ್ಪು ಹೊಲಿಗೆಯ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಗುರುವೈರ್ಯರಿಗೆ ಇಂದು ನಮ್ಮ ನಮನ, ಗುರು ನಮನ. ಮುಂದಿನ ಪೂಜ್ಯ ಗುರುಗಳಿಗೆ ಸನ್ಮಾನಿಸಲು ದಯವಿಟ್ಟು ಗೆಳೆಯರು, ಈಗ ಇಲ್ಲಿ ಹೇಳ್ತಕ್ಕಂಥ ಗೆಳೆಯರು ವೇದಿಕೆ ಹತ್ರ ಆಗಮಿಸಿ ವೇದಿಕೆ ಹತ್ರ ಇರಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಮುದುಕಪ್ಪ ದ್ಯಾವಣ್ಣವರ್, ವಿಷ್ಣು ಸಾ ಅರ್ಜುನ್ ಸಾ ಬಸವ, ಹನುಮಪ್ಪ ಶಿವರಾಯಪ್ಪ ಜಾಲಿಯಾಳ್, ಮೃತ್ಯುಂಜಯ ಹಿರೇಮಠ್ ಇಲ್ಲ, ರುದ್ರಪ್ಪ ಆಡ್ಪಾದ್, ಬಶೀರುದ್ದೀನ್ ಮೆಹಬೂಬ್ ಬಂಗಾರಗುಂಡ, ವಸಂತ್ ಲೋಕುಸ ರಾಯಬಾಗಿ, ಮಂಜುನಾಥ್ ಶ್ರೀಕಾಂತ್ ಸಾ ಮೇರ್ವಾಡೆ, ಭೀಮ್ಸೇನ್ ಏನಿಲ್ಲ, ತುಳಜನ್ ಸಾ ಲಕ್ಷ್ಮಣ್ ಸಾ ಬಸುದೆ, ಗುರುಮೂರ್ತಿ ಮನ್ನೆರಾಳ್, ಮಹಾಂತೇಶ್ ಗುರುಬಸಪ್ಪ ಮನ್ನೆರಾಳ್, ಹನುಮಂತಪ್ಪ ಬಂಡಿ ಯರಗೆರ, ಶರಣಪ್ಪ ಮಲ್ಲಪ್ಪ ಶೆಟ್ಟರ್, ಬಸಯ್ಯ ಎಚ್ ಹಿರೇಮಠ್, ಚಂದ್ರಶೇಖರಯ್ಯ ಹಿರೇಮಠ್. ಹಾಗೆ ಅಕ್ಕಮ್ಮ ಬಡಿಗೇರ್, ರತ್ನ ಮದ್ನಾಳ್, ಶಾಂತ ಗೋರ್ಪಡೆ. ಈ ಗೆಳೆಯ ಗೆಳತಿಯರು ದಯವಿಟ್ಟು ವೇದಿಕೆ ಹತ್ರ ಇದ್ದು ಮುಂದಿನ ಗುರುಗಳಿಗೆ ನಮನವನ್ನು ಸಲ್ಲಿಸಬೇಕಂತ ವಿನಂತಿಸಿಕೊಳ್ತೇನೆ.